ಓಂ ಶಾಂತಿ ಶಕ್ತಿ ಶನೇಶ್ವರಾಯ ನಮಃ. ಇವರೇ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನೀಗ ಒಂದು ಒಳ್ಳೆಯ ಪ್ಲೇಸಲ್ಲಿದ್ದೀನಿ, ಜಾಗದಲ್ಲಿದ್ದೀನಿ. ನೀವು ಮೊದಲಿಗೆ ಶನೇಶ್ವರ ಸ್ವಾಮಿ ದರ್ಶನ ನೋಡಿ. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಆಮೇಲೆ ಹೇಳ್ತೀನಿ, ಎಲ್ಲ ಡೀಟೇಲಾಗಿ ಕೊಡ್ತೀನಿ. ನೋಡಿ, ಶನೇಶ್ವರ ಸ್ವಾಮಿ ವಿಗ್ರಹ ನನಗಿಂತೂ ಎತ್ತರವಾಗಿದೆ, ನೋಡ್ಬೋದು ನೀವು. ಆದರೆ ಇದು ಡೂಪ್ ಇರುತ್ತೆ. ನಿಮಗೆ ಒರಿಜಿನಲ್ಲು ನೆಕ್ಸ್ಟ್ ರೆಡಿ ಆಗುತ್ತೆ ಪಂಚಲೋಹದ್ದು. ಇದೊಂದು ದೊಡ್ಡ ಕಥೆ ಇದೆ ಇವರೇ. ನಾನು ಆಮೇಲೆ ನಿಮಗೆಲ್ಲ ಫಸ್ಟಿಂದ ವಿವರಿಸ್ತೀನಿ. ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ. ವಿಡಿಯೋನ ನೋಡಿ ಇವರೇ. ಕ್ಲೈಮ್ಯಾಕ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ಟೋರಿ ಏನಂತ. ಈಗ ಸ್ಟಾರ್ಟಿಂಗಲ್ಲೇ ಗೊತ್ತಾಗಲ್ಲ. ಸದ್ಯಕ್ಕೆ ಇಲ್ಲಿ ನೋಡಿ, ಇದು ಡೂಪು ಫೈಬರ್ದು ವಿಗ್ರಹ. ನಿಮಗೆ ಪಂಚಲೋಹದ್ದು ಇದೇ ರೀತಿ ತಯಾರಾಗುತ್ತೆ. ಇಲ್ಲಿಂದ ಕತೆ ಒಂದಿದೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿ. ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ, ಇದು ಎಂಡಿಂಗು, ಓಕೆನಾ ಇವರೇ. ನೀವು ಪಂಚಲೋಹದ್ದು ಇಷ್ಟು ದೊಡ್ಡದು ವಿಗ್ರಹ ನೋಡಿಲ್ಲ ಅನ್ಕೊತೀನಿ. ಇವ್ರು ನೋಡಿ, ಇಲ್ಲಿ ಏನೋ ಕೆತ್ತುತ್ತಾ ಇದ್ದಾರೆ. ಇದೆಲ್ಲ ಬೆಳ್ಳಿ ಪಾತ್ರೆಗಳು, ಬೆಳ್ಳಿ ಚಂಬುಗಳು, ಬೆಳ್ಳಿದು ಇದು. ಇವರು ಕೆತ್ತಿದ್ದಾರೆ ಬೆಳ್ಳಿ ಚಂಬುಗಳ ಮೇಲೆ ಡಿಸೈನ್ ಮಾಡ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಇದು ಕುಂಭಮೇಳ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಕುಂಭಮೇಳ ಯಾಗ ಇವೆಲ್ಲ ಮಾಡ್ತಾರೆ ವಾರಣಾಸಿ ಅಂಥ ಕಡೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಕಳಶಗಳಿಗೆ ಇದು ಬಳಸ್ತಾರೆ, ಬೆಳ್ಳಿ ಚಂಬುಗಳಿಗೆ. ಆಮೇಲೆ ಇಲ್ಲಿ ನೋಡಿ ಆಯುಧಗಳು, ಅವನ್ನೆಲ್ಲ ಕೆತ್ತಲಿಕ್ಕೆ ಎಂತೆಂಥ ಆಯುಧಗಳಿದಾವೆ ನೋಡ್ರಿ. ಒಂದೊಂದು ರೀತಿಯ ಡಿಸೈನ್ಗೆ ಬಳಸ್ತಾರೆ. ಇದೆಲ್ಲ ದೊಡ್ಡ ಕಥೆ ಇದೆ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಾನು ನಿಮಗೆ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಏನು ಅನ್ನೋದನ್ನು ನಿಮಗೆ ನಾನು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಹಿಂದೆ ಸ್ಟೋರಿ ಇದೆ. ಇಲ್ಲಂತೂ ನಿಮಗೆ ಒಂದೊಂದು ಡಿಸೈನು, ಒಂದೊಂದು ಅಸ್ತ್ರ. ಈ ಅಸ್ತ್ರಗಳು ಒಂದೊಂದು ಡಿಸೈನು, ಒಂದೊಂದು ಅಸ್ತ್ರ ಇದ್ದಾವೆ. ಡಿಫ್ರೆಂಟ್ ಅಸ್ತ್ರಗಳು. ಒಂದ ಎರಡ ಎಷ್ಟೊಂದು ಇದ್ದಾವೆ ನೋಡ್ರಿ. ಯಾವ ಸಮಯಕ್ಕೆ ಯಾವ್ದು ಬೇಕು ಅಂತ ಅವರು ಪಟ್ ಅಂತ ಕೈ ಹಾಕಿ ಎತ್ಕೊಂಡು ಕೆತ್ತುತ್ತಾರೆ. ಇಲ್ಲಿ ಒಂದು ನೋಡ್ದಂಗೆ ಇನ್ನೊಂದು ಅಸ್ತ್ರ ಇರೋದಿಲ್ಲ. ದೊಡ್ಡದು, ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ದೊಡ್ಡದು, ಇತ್ಯಾದಿ ಅಸ್ತ್ರಗಳಿದ್ದಾವೆ. ಆದರೆ ಆ ಕೆತ್ತೋರಿಗೆ ಗೊತ್ತು ಇಲ್ಲಿನ ಕಷ್ಟ ಏನು ಅಂತ. ನಾನು ನೋಡಿ ಸಾಕಾಯಿತು. ನನ್ನ ಲೈಫಲ್ಲಿ ಇಷ್ಟೊಂದು ಅಸ್ತ್ರಗಳು ಯಾವತ್ತೂ ನೋಡಿರಲಿಲ್ಲ. ಇದೆಲ್ಲ ಒಂದು ದೊಡ್ಡ ಕಥೆ ಇವರೇ. ಈ ದೊಡ್ಡ ಕಥೆನ ನಾನು ನಿಮಗೆ ಹಿಂದೆ ಕರ್ಕೊಂಡೋಗಿ ಅಲ್ಲಿಂದ ವಿವರಿಸ್ತೀನಿ. ಆಮೇಲೆ ನಿಮಗೆ ಲಾಸ್ಟಲ್ಲಿ ಕ್ಲಾರಿಟಿ ಬರುತ್ತೆ, ನಾನು ಎಲ್ಲಿದ್ದೀನಿ, ಯಾವ ಊರಲ್ಲಿದ್ದೀನಿ, ಇವರೆಲ್ಲ ಯಾರು, ಈ ಅಸ್ತ್ರಗಳೆಲ್ಲ ಏನು, ಇಲ್ಲಿ ಯಾಕೆ ವಿಗ್ರಹ ಇದೆ, ಇವರೇನು ಕೆತ್ತಿದ್ದಾರೆ ನೋಡಿ. ಎಂತೆಂಥ ವೆರೈಟಿ ಅಸ್ತ್ರಗಳಲ್ವಾ. ಓಕೆ ಅವರೇ, ಈಗ ಒಂದು ಸಾರಿ ನಾವು ಫ್ಲ್ಯಾಶ್ ಬ್ಯಾಕ್ ಅಂದರೆ ಹಿಂದೆ ಹೋಗಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ, ಬೆಳ್ಳಿ ಪಾತ್ರೆಗಳಿದು. ಇದೆಲ್ಲ ಬೆಳ್ಳಿ ಪಾತ್ರೆಗಳು, ಬೆಳ್ಳಿ ಚಂಬುಗಳೆಲ್ಲ ಇದೆ, ಓಕೆನಾ. ಇದು ಯಾವ ಊರು ಏನು ಅಂತ ನಾನು ನಿಮಗೆ ಡೀಟೇಲಾಗಿ ಕೊಡ್ತೀನಿ. ಅದಕ್ಕೆ ಮೊದಲು ನಾವು ಹಿಂದೆ ಹೋಗೋಣ ಸ್ವಲ್ಪ. ಇವರು ಚಿಕ್ಕಯ್ಯ ಈಗ ಆಟೋ ಓಡಿಸ್ತಿದ್ದಾರೆ. ಚಿಕ್ಕಯ್ಯ ನಮ್ಮ ಶಿಷ್ಯರು ಹೌದು, ಆಪ್ತರು ಹೌದು. ಕುಣಿಗಲ್, ತುಮಕೂರು ತಾಲೂಕು ಕುಣಿಗಲ್ ಹತ್ರ ವಡ್ರಗುಪ್ಪೆ ಬರುತ್ತೆ. ಅಲ್ಲಿ ವಡ್ರಗುಪ್ಪೆ ಹತ್ರ ನಾಗನಹಳ್ಳಿ ಬರುತ್ತೆ. ನಾಗನಹಳ್ಳಿಯಲ್ಲಿ ಶನೇಶ್ವರ, ಮುನೇಶ್ವರ, ಆದಿಶಕ್ತಿ ದೇವಾಲಯ ಇದೆ ಇವ್ರದ್ದು. ಈಗ ಸದ್ಯಕ್ಕೆ ಅಲ್ಲಿ 3.5 ಅಡಿ ಹೈಟ್ನ ವಿಗ್ರಹಗಳಿದ್ದಾವೆ ಪಂಚಲೋಹದ್ದು. ಅದಕ್ಕಿಂತ ಹೆಚ್ಚಾಗಿ ಇವರು ಶನೇಶ್ವರ ವಿಗ್ರಹ ಮಾಡಿಸ್ಬೇಕಂತ ಹೊರಟಿದ್ದಾರೆ. 2ನೇ ತಾರೀಕು 3ನೇ ತಾರೀಕು ಫೆಬ್ರವರಿ ತಿಂಗಳು 2025ನೇ ಇಸ್ವಿನಲ್ಲಿ ಇವ್ರ ದೇವಸ್ಥಾನದಲ್ಲಿ ಇವರು ಪ್ರತಿಷ್ಠಾಪನೆ ಮಾಡ್ತಾರೆ. ನಾಗನಹಳ್ಳಿ ತುಮಕೂರು ಜಿಲ್ಲೆ ಕುಣಿಗಲ್ಲು ತಾಲೂಕು ಹತ್ರ ಬರುತ್ತೆ. ವಡ್ರಗುಪ್ಪೆ ಬರುತ್ತೆ ಅಲ್ಲಿ. ಅಲ್ಲಿಂದ ಇವ್ರದ್ದು ಸ್ವಲ್ಪ ದೂರದಲ್ಲಿದೆ, ಗೊತ್ತಾಯ್ತಲ್ಲ. ನಾಗನಹಳ್ಳಿ ಅಲ್ಲಿ ಇವ್ರದ್ದು ದೇವಸ್ಥಾನ. ಆಲ್ರೆಡಿ ನಾನು ಹಿಂದೆ ವೀಡಿಯೋ ಹಾಕಿದ್ದೀನಿ, ಅದು ನೋಡಿಲ್ಲ ಅಂದರೆ ನೋಡಿ. ಆದರೆ ಆ ದೇವಸ್ಥಾನ ಅದೊಂದು ಕಾಲದಲ್ಲಿ ಮನೆ ಇವ್ರದ್ದು, ಈಗ ದೇವಸ್ಥಾನ ಆಗಿದೆ. ಅಲ್ಲಿ ಈಗ ಹೊಸ್ದಾಗಿ ಇವರು 6.5 7 ಅಡಿ ಪಂಚಲೋಹದ ವಿಗ್ರಹನ ಇವರು ರೆಡಿ ಮಾಡಿಸ್ತಿದ್ದಾರೆ. ಪಂಚಲೋಹದ ವಿಗ್ರಹನ ರೆಡಿ. ಈಗ ನಾವು ರಾಮಹಳ್ಳಿಯಿಂದ ಹೊರಟಿದ್ದೀವಿ. ಕರೇನಹಳ್ಳಿ ಅಂತಿದೆ ಅಲ್ಲಿ. ಕರೇನಹಳ್ಳಿ ಅಂತಿದೆ. ಈ ಬಿಡದಿ ರಾಮನಗರ
ಹತ್ರ ಇದೆ. ಅಲ್ಲಿಗೆ ಇವರು ಚಿಕ್ಕಯ್ಯನವರು ನನಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಆಚಾರಪ್ಪ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಇವರು ಆರ್ಡರ್ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂದ ಆಶ್ಚರ್ಯ ಅಂದರೆ, ಈ ರಾಮಹಳ್ಳಿ ಹತ್ರ ಎಲ್ಲಿ ನೋಡಿದ್ರೂ ಬರೀ ನರ್ಸರಿಗಳೇ ಇದೆ. ನರ್ಸರಿ ನೋಡಿರಿ, ಬರೀ ಹೂವಿನ ಗಿಡಗಳು, ನರ್ಸರಿಗಳು, ಬರೀ ನರ್ಸರಿ. ಯಾವ ಕಡೆ ನೋಡಿದ್ರು ನರ್ಸರಿ 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 ನರ್ಸರಿ. ಗೊತ್ತಾಯ್ತಲ್ಲ. ಲಾಸ್ಟಿಗೆ ನಾವು ಎಲ್ಲಿ ಬಂದಿದ್ವಿ ಅಂದರೆ, ಈಗ ರಾಮಹಳ್ಳಿ ಇಲ್ಲಿ ಒಂದು ಆಶ್ರಮ ಇದೆ, ನನಗೆ ಗೊತ್ತಿರೋರ ಆಶ್ರಮ, ಸಿದ್ಧಾರೂಢ ಆಶ್ರಮ ಅಂತೇಳ್ಬಿಟ್ಟು. ರಾಮಹಳ್ಳಿ ಪಕ್ಕದಲ್ಲಿ ಕೆರೆ ಇದೆ. ಅಲ್ಲಿ ಆ ಆಶ್ರಮದಲ್ಲಿ ಹೋಗಿ ನಾವು ಸ್ವಾಮೀಜಿಗೆ ಮಾತಾಡಿಸ್ಕೊಂಡು ಮತ್ತೆ ನಾವು ಪ್ರಯಾಣನ ಬೆಳೆಸಿದ್ದೀವಿ. ಗೊತ್ತಾಯ್ತಲ್ಲ. ಮತ್ತೆ ನಾವು ಪ್ರಯಾಣನ ಬೆಳೆಸಿದ್ದೀವಿ. ಇದು ರಾಮಹಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಚಿಕ್ಕ ದೇವಸ್ಥಾನ. ಆಮೇಲೆ ಇಲ್ಲ ಅಶ್ವತ್ಥ ಕಟ್ಟೆಗಳಿದೆ ನೋಡಿ. ನೇರವಾಗಿ ಅಲ್ಲಿ ಬಲಗಡೆ ಹೋದರೆ ರಾಮಹಳ್ಳಿಗೆ ಹೋಗುತ್ತೆ. ಈಗ ನಾವು ಚಿಕ್ಕಯ್ಯ ಅವರು ಎಲ್ಲಿ ಆಚಾರಪ್ಪ ಇದ್ದಾರೆ, ಆಚಾರಪ್ಪ ಹತ್ರ ಆರ್ಡ್ರ್ ಕೊಟ್ಟಿದ್ದಾರೆ, ಅದು ಕರೇನಹಳ್ಳಿ ಅಂತೇಳ್ಬಿಟ್ಟು. ಆ ಕರೇನಹಳ್ಳಿಗೆ ನಾವು ಹೊರಟಿದ್ವಿ. ಗೊತ್ತಾಯ್ತಲ್ಲ. ಕರೇನಹಳ್ಳಿಗೆ ಇಲ್ಲೇನು ವಿಶೇಷ ಅಂದರೆ, ಕರೇನಹಳ್ಳಿಯಲ್ಲಿ ಅಲ್ಲಿ ಆಚಾರಪ್ಪ ಅಂತ ಒಬ್ಬರಿದ್ದಾರೆ, ವಿಗ್ರಹಗಳು ಮಾಡ್ತಾರೆ. ಏನು ಪಂಚಲೋಹದ ವಿಗ್ರಹಗಳು, ಬೆಳ್ಳಿ ವಿಗ್ರಹಗಳು ಇತ್ಯಾದಿ ಮಾಡ್ತಾರೆ. ಇವರು ಅವ್ರ ಹತ್ರ ಆರ್ಡರ್ ಕೊಟ್ಟಿದ್ದಾರೆ. ಏನು, ಶ್ರೀ ಶಕ್ತಿ ಶಾಂತಿ ಶನೇಶ್ವರಂದು 6.5 ಅಡಿ ಎತ್ತರದ ವಿಗ್ರಹ ಮಾಡಲಿಕ್ಕೆ. ಆ ವಿಗ್ರಹ ಬರೀ ಈಗ ಫೈಬರಲ್ಲಿ ಮಾಡಿದ್ದಾರೆ ಅವರು. ಏನೋ ಫೈಬರಲ್ಲಿ ಮಾಡಿದ್ದಾರೆ. ಅದನ್ನು ಅವರು ನೆಕ್ಸ್ಟ್ ಕೂರಿಸ್ತಾರೆ. ಒಂದು ಇದಕ್ಕೆ ಕೂರಿಸ್ಬಿಟ್ಟು ಪಂಚಲೋಹದ್ದು ಮಾಡ್ತಾರೆ. ಆ ಪಂಚಲೋಹದ್ದು ಇನ್ನೂ ಫಿನಿಷ್ ಆಗಿಲ್ಲ. ಈಗ ಸದ್ಯಕ್ಕೆ ಡೆಮೋ ಮಾಡಿದ್ದಾರೆ. ಅನಂತರ ಪಂಚಲೋಹದ್ದು ಅದರಿಂದ ತಯಾರು ಮಾಡ್ತಾರೆ. ಗೊತ್ತಾಯ್ತಲ್ಲ. ಈಗ ನಾವು ಅಲ್ಲಿಗೆ ಹೊರಟಿರೋದು. ಆಲ್ರೆಡಿ ನೀವು ಫಸ್ಟ್ ನೋಡಿದ್ರಲ್ಲ, ಅದು ಪಂಚಲೋಹದ್ದಲ್ಲ, ಅದು ಬಂದು ಡೆಮೋ. ಫಸ್ಟ್ ನೋಡಿದ್ರಲ್ಲ, ಆ ವಿಗ್ರಹ ಬಂದು ಡೆಮೋ. ಗೊತ್ತಾಯ್ತಲ್ಲ. ಆ ಡೆಮೋನ ನೆಕ್ಸ್ಟು ಪರಿವರ್ತನೆ ಮಾಡಬೇಕು. ಯಾವ ರೀತಿ ಪಂಚಲೋಹದ ವಿಗ್ರಹವನ್ನಾಗಿ ಮಾಡಬೇಕು. ಅದು ಫೈಬರ್ದು. ಆಲ್ರೆಡಿ ನೀವು ನೋಡಿದ್ದು ಫಸ್ಟ್ ಟೈಮ್ ಫೈಬರ್ದು. ಅಲ್ಲಿಗೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಆಚಾರಪ್ಪನ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ನೀವು ವೆರೈಟಿ ನೋಡ್ಬೋದು. ಹಾಗೆ ಆಚಾರಪ್ಪನ ಪರಿಚಯನೂ ನಿಮಗೆ ಮಾಡಿಕೊಡ್ತೀನಿ. ಅವರು ಯಾವ ರೀತಿ ಅದನ್ನು ಮಾಡ್ತಾರೆ, ಎಷ್ಟು ವರ್ಷಗಳಿಂದ ಮಾಡ್ತಾರೆ, ಅದೆಲ್ಲವನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ಗೊತ್ತಾಯ್ತಲ್ಲ. ಅಲ್ಲಿವರೆಗೂ ನೀವು ನನ್ನ ಜೊತೆ ಅಲ್ಲಿಗೆ ಕಾಯಬೇಕಷ್ಟೆ. ಗೊತ್ತಾಯ್ತಲ್ಲ. ಇನ್ನೂ ಜಸ್ಟ್ 1-2 ನಿಮಿಷ ಅವ್ರ ಮನೆ ಸಿಗುತ್ತೆ. ಆಮೇಲೆ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಓಕೆನಾ. ಪೂರ್ತಿ ಡೀಟೇಲ್ ನಾನಲ್ಲಿ ನಿಮಗೆ ಕೊಡ್ತೀನಿ. ಓಕೆ. ಹಾಗೆ ಯಾವಾಗಲೂ ನಾವು ಯಾರಾದರೂ ಏನಾದರೂ ಮಾಡೋವಾಗ ಒಂದು ಸಂಶೋಧನೆ, ರಿಸರ್ಚ್ ಅಂತೀವಿ. ಹೊಸ ಸಂಶೋಧನೆ, ಹೊಸ ಅನುಭವ, ಇನ್ನೇನೋ ಅನುಭವ ಇರುತ್ತೆ. ನಿಜವಾಗ್ಲೂ ಅಲ್ಲಿ ಹೋದರೆ ಎಷ್ಟು ಚೆನ್ನಾಗಿರುತ್ತಂದರೆ ಅಷ್ಟು ಚೆನ್ನಾಗಿರುತ್ತೆ ಇವರೇ. ಅಲ್ಲಿ ಆ ವಿಗ್ರಹಗಳು ಆ ರೀತಿ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಕ್ಯಾಸ್ಟಿಂಗು, ಏನೋ ಒಂದು ಮಾಡ್ತಾರೆ, ಏನೋ ಒಂದು ಅಂತ ನಾನು ಅಂದ್ಕೊಬಿಟ್ಟಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟೆಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ವಿಗ್ರಹಕ್ಕೆ ಕೆತ್ತಲಿಕ್ಕೆ ಅಥವಾ ವಿಗ್ರಹ ಮಾಡಲಿಕ್ಕೆ, ಆಮೇಲೆ ಸಣ್ಣ ಇದು ಮಾಡಲಿಕ್ಕೆ ಅಂತ. ಅವಾಗೇ ನನಗೆ ಆಶ್ಚರ್ಯ ಆಯಿತು. ತುಂಬಾ ಆಶ್ಚರ್ಯ ಆಯಿತು. ಅಷ್ಟೊಂದು ಇದು ನಾನು ಯಾವತ್ತೂ ಎಲ್ಲಿ ನೋಡಿರಲಿಲ್ಲ. ಅಷ್ಟು ಚೆನ್ನಾಗಿ ಅಲ್ಲಿ ಇದೆ. ನಿಮಗೆ ಫಸ್ಟ್ ನಾನು ತೋರಿಸ್ದೆ ಸ್ವಲ್ಪ ಮಾತ್ರ. ಗೊತ್ತಾಯ್ತಲ್ಲ. ಆಮೇಲೆ ಗೊತ್ತಾಯ್ತು. ಇವರೇ ನಾವು ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ನೋಡ್ರಿ, ಇಲ್ಲಿ ಎಂಥ ಏರಿಯಾ ಇದೆ ನೋಡ್ರಿ, ಎಂಥ ಏರಿಯಾ ಇದೆ ನೋಡ್ರಿ. ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿದೆ. ಒಳ್ಳೆ ಮರಗಳು ರೋಡ್ ಸೈಡಲ್ಲಿ, ದೇವಸ್ಥಾನಗಳು, ಸುತ್ತಲೂ ಒಂಥರ ಕಾಡು, ಎಲ್ಲಿ ನೋಡಿದ್ರು ಕಾಡಿದೆ. ಅಂಥ ಕಾಡಲ್ಲಿ ಈಗ ನಾವು ಹೋಗ್ತಾ ಇರೋದು. ಬರೀ ಕಾಡೆ, ಎಷ್ಟೋದ್ರೂ ಕಾಡೆ. ಬರೀ ಮರಗಳು, ಬರೀ ಇನ್ನೇನೋ ತೋಟಗಳು, ಇನ್ನೇನೋ ಇದೆ. ಗೊತ್ತಾಯ್ತಲ್ಲ. ಬರೀ ಒಂಥರ ಬರೀ ಹಸಿರು, ಎಲ್ಲಿ ನೋಡಿದ್ರೂ ಹಸಿರು, ಎಲ್ಲಿ ನೋಡಿದ್ರೂ ಮರಗಳು. ಗೊತ್ತಾಯ್ತಲ್ಲ. ಆ ರೀತಿ ಹೋಗೋ ದಾರಿನಲ್ಲಿ ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿ ಸಾಕಾಗೋಯ್ತು.
ನಿಮಗಾಗಿ ನಾನು ಇದನ್ನೆಲ್ಲ ಮಾಡಿದ್ದೀನಿ, ನಿಮಗೆ ತೋರಿಸ್ಬೇಕನ್ಬಿಟ್ಟು. ನೋಡಿದ್ರಲ್ಲ, ಎಲ್ಲಿ ನೋಡಿದ್ರು ಒಳ್ಳೆ ಒಳ್ಳೆ ಹಸಿರು ಕ್ರಾಂತಿ ತೋಟಗಳು, ತೆಂಗಿನ ಮರಗಳು, ಬಾಳೆ ಮರಗಳು, ಇನ್ನೊಂದು ಮತ್ತೊಂದು ಈ ಏರಿಯಾನಲ್ಲಿ ಮಾವಿನ ಮರಗಳು, ಹೆಚ್ಚಾಗಿ ಮಾವಿನ ಮರಗಳು. ಗೊತ್ತಾಯ್ತಲ್ಲ. ಓಕೆ ಅವರೇ, ಲಾಸ್ಟಿಗೆ ಆಚಾರಪ್ಪನ ಮನೆ ಬಂದ್ರಿ. ಆಚಾರಪ್ಪನ ಮನೆ ಸಿಕ್ಬಿಡ್ತು. ಆದರೆ ಇವರು ಕರಿಯನಹಳ್ಳಿಯಲ್ಲಿ ಇಲ್ಲ, ತೋಟದ ಮನೆ ಇದು. ಕರಿಯನಹಳ್ಳಿ ಇಲ್ಲಿ ಪಕ್ಕದಲ್ಲಿದೆ. ನೀವು ನೋಡ್ಬೋದು, ಇದು ಆಚಾರಪ್ಪನ ಮನೆ. ಚಿಕ್ಕಯ್ಯ ಅಲ್ಲಿ ರೆಡ್ ಶರ್ಟು, ಮುಂದುಗಡೆ ರೆಡ್ ಶರ್ಟ್ ಬಂದು ಚಿಕ್ಕಯ್ಯ. ಗೊತ್ತಾಯ್ತಲ್ಲ, ಅವ್ರ ಮನೆ ಏರಿಯಾ ನಾನು ಹಿಡಿತಾ ಇದ್ದೀನಿ. ಇದು ತೋಟದ ಮನೆ, ಆಚಾರಪ್ಪನ ಮನೆ. ಈಗ ನಾವು ಪ್ರವೇಶ ಮಾಡೋಣ ಆಚಾರಪ್ಪನ ಮನೆಗೆ. ಗೊತ್ತಾಯ್ತಲ್ಲ, ಆಚಾರಪ್ಪನ ಮನೆಗೆ ನಾವು ಪ್ರವೇಶ ಮಾಡೋಣ. ಓಕೆ ಇವರೇ, ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಅಲ್ಲಿ ತುಂಬ ಇದೆ ಒಳಗಡೆ, ನೀವು ನೋಡ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು. ಗೊತ್ತಾಯ್ತಲ್ಲ, ತುಂಬ ಇದೆ ತಿಳ್ಕೊಳ್ತಕ್ಕಂಥದ್ದು. ಫಸ್ಟು ಭೈರವನ ದರ್ಶನ. ಓಕೆ ನೋಡಿ, ಅವರೇ ಆಚಾರಪ್ಪ ಕೂತಿದ್ದಾರಲ್ಲ, ಅವರೇ ಆಚಾರಪ್ಪ. ಏನೋ ಅವ್ರದ್ದೇ ಆದ ಕೆಲಸದಲ್ಲಿದ್ದಾರೆ. ನೋಡಿದ್ರಲ್ಲ, ಸದ್ಯಕ್ಕೆ ನಾವಿಲ್ಲಿ ಈಗ ಕೂತ್ಕೋಬೇಕು. ಗೊತ್ತಾಯ್ತಲ್ಲ, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಫೈಬರ್ ವಿಗ್ರಹ. ಈಗ ನೋಡಿ, ಇದು ಪಂಚಲೋಹದ್ದು ದೇವಿದು ಅವ್ರು ಮಾಡಿದ್ದಾರೆ. ದೇವಿದು ಪಂಚಲೋಹದ್ದು ಮಾಡಿದ್ದಾರೆ. ದೇವಿ ಕೆಳಗಡೆ ಒಂದು ಸಿಂಹ ಇರುತ್ತೆ, ಸಿಂಹ ವಾಹನ, ದೇವಿ ವಾಹನ. ಅದನ್ನು ತೋರಿಸ್ಲಿಕ್ಕೆ ಚಿಕ್ಕಯ್ಯನವರು ಟ್ರೈ ಮಾಡ್ತಿದ್ದಾರೆ. ನೋಡಿ, ಕೆಳಗಡೆ ದೇವಿದು ವಿಗ್ರಹ ಇದೆ, ಇದು ವಾಹನ ಇದೆ, ಸಿಂಹ, ಆದಿಶಕ್ತಿ ಪರಾಶಕ್ತಿ. ಓಕೆನಾ, ಅದು ಅವ್ರು ಮಾಡಿರ್ತಕ್ಕಂಥದ್ದು ಕ್ಯಾಸ್ಟಿಂಗ್, ಒಂಥರ ಹಚ್ಚಿನಲ್ಲಿ ಮಾಡಿರ್ತಕ್ಕಂಥದ್ದು. ಓಕೆ ಅವರೇ, ನೋಡೋರಲ್ಲ, ಇನ್ನೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾಯಿರಿ. ಇನ್ನೂ ಅವರು ಅದನ್ನು ಕೂರಿಸ್ತಿದ್ದಾರೆ, ನಿಲ್ಲಿಸ್ತಿದ್ದಾರೆ, ಹಾಗೆ ನಿಂತ್ಕೊಂಡಿರ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ. ಗೊತ್ತಾಯ್ತಲ್ಲ, ನೋಡ್ಬೋದು. ಈಗ ನೋಡಿ, ಶನೇಶ್ವರ ವಿಗ್ರಹ, ಇದು ಫೈಬರ್ದು. ನೀವು ನೋಡ್ತಾ ಇದ್ದೀರಾ, ಇದು ಶನೇಶ್ವರ ವಿಗ್ರಹ ಫೈಬರ್ದು. ಫಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ದೆ ಫೈಬರ್ದು. ಆದರೆ ಇದು ಡೆಮೋ ಅಷ್ಟೇ, ಡೂಪ್ ಅಂತೀವಲ್ಲ ಹಾಗೆ. ಇದನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಪಂಚಲೋಹದ ವಿಗ್ರಹ ತಯಾರು ಮಾಡ್ತಾರೆ. ಕ್ಯಾಸ್ಟಿಂಗ್ ಕರಗಿಸ್ಬಿಟ್ಟು ಒಂದು ಇದರಲ್ಲಿ ಇವರು ಅಚ್ಚಿರುತ್ತೆ, ಅಚ್ಚಕ್ಕೆ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡಿ, ದೇವಿದು ಮುಖವಾಡ ಅನ್ಕೊತೀನಿ. ದೇವಿದು ಮುಖವಾಡ, ಮೇಲೆ ನಾಗದೇವತೆ ಇದೆ. ಇದು ಬೆಳ್ಳಿದು, ನೋಡೋಕ್ಕೆ ಆ ಥರ ವೈಟ್ ಪೇಂಟ್ ಥರ ಇದೆ, ಬೆಳ್ಳಿದು. ಗೊತ್ತಾಯ್ತಲ್ಲ. ನಾನು ಆಚಾರಪ್ಪನ ಹತ್ರ ಸ್ವಲ್ಪ ಡೀಟೇಲ್ ಕೇಳಿದೆ, ಅವರು ಯಾವ ರೀತಿ ಈ ಒಂದು ಇದು ಮಾಡಿಕೊಂಡ್ರು ಅಂತ. ಇದು ನೋಡಿ, ಬೆಳ್ಳಿದಿದು ಅಚ್ಚಿನಲ್ಲಿ ಇದು ತಯಾರು ಮಾಡಿದ್ದಾರೆ, ಬೆಳ್ಳಿದು, ಒರಿಜಿನಲ್ ಬೆಳ್ಳಿ ಇದು. ಗೊತ್ತಾಯ್ತಲ್ಲ, ಒರಿಜಿನಲ್ ಬೆಳ್ಳಿ ಇರುತ್ತೆ. ಇವ್ರೇನು ಮಾಡ್ತಾರೆ, ಫಸ್ಟ್ ಅಚ್ಚು ಮಾಡ್ಕೊಳ್ತಾರೆ. ಒಂದು ದೇವಸ್ಥಾನದಲ್ಲಿ ವಿಗ್ರಹ ಇರುತ್ತೆ, ಆ ವಿಗ್ರಹಕ್ಕೆ ಮುಖಕ್ಕೆ ಹಾಕ್ತಾರೆ, ಮಾಸ್ಕ್ ಥರ ಇದು ಮುಖಕ್ಕೆ. ಗೊತ್ತಾಯ್ತಲ್ಲ, ಆ ಥರ. ಆಮೇಲೆ ನೋಡಿ, ಇಲ್ಲಿ ಇಟ್ಟಿದ್ದಾರಲ್ಲ, ಇದು ಏನೋ ಒಂದು ಅವ್ರದ್ದು ವಸ್ತು, ಅವ್ರೇನೋ ಹೇಳಿದ್ರು ಅದಕ್ಕೆ. ಇದು ನೋಡಿ, ಅಲ್ಲೊಂದು ಕೊಡ ಇದೆ, ಬಿಂದಿಗೆ. ಇದೇನಕ್ಕೆ ಗೊತ್ತಾ, ಕುಂಭಮೇಳಕ್ಕೆ ಯೂಸ್ ಮಾಡ್ತಾರೆ, ಬಿಂದಿಗೆನ ಕುಂಭಮೇಳಕ್ಕೆ ಯೂಸ್ ಮಾಡ್ತಾರೆ. ಇದು ಕೂಡ ಪಂಚಲೋಹದ್ದು. ಗೊತ್ತಾಯ್ತಲ್ಲ, ಪಂಚಲೋಹದ್ದು. ಅದ್ರ ಮೇಲೆಲ್ಲ ಕೆತ್ತಿದ್ದಾರೆ, ತಯಾರು ಮಾಡಿದ್ದಾರೆ. ಏನು, ಅದರಲ್ಲಿ ಇದ್ದಿದ್ದು ಅಲ್ಲಿ ಈಚೆ ಹಾಕಿದ್ದಾರೆ. ಅಚ್ಚು, ಅದು ಕೂಡ ಹಚ್ಚೆ ಅಂತೆ. ಬಿಂದಿಗೆ ಒಂದು ಅಚ್ಚಿನಲ್ಲಿ ತಯಾರು ಮಾಡಿದ್ದಾರೆ. ಅದು ವೇಸ್ಟ್ ಇರುತ್ತಲ್ಲ, ಅದರೊಳಗಡೆ ಇರುತ್ತಲ್ಲ ವೇಸ್ಟು, ಅದನ್ನೇ ಈಚೆ ಹಾಕಿದ್ದಾರೆ. ಗೊತ್ತಾಯ್ತಲ್ಲ, ಅದನ್ನು ಯೂಸ್ ಮಾಡಿ ಅವರು ಈ ಥರ ಎಲ್ಲ ಅಚ್ಚಿನಲ್ಲಿ ತಯಾರು ಮಾಡ್ತಾರೆ ಅವರೆಲ್ಲ. ಅಲ್ಲಿ ಬೇರೆ ಆ ಕಡೆ ಒಳಗಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಅಲ್ಲಿ ಕುಲ್ಮೆ ಥರ ಇದೆ ಒಳಗಡೆ ನಿಮಗೆ ಅದೆಲ್ಲ ಹೆಂಗೆ ಮಾಡ್ತಾರೆ ಏನೋ ಅಂತ ನಾನು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಸ್ವಲ್ಪ ಆಮೇಲೆ. ಗೊತ್ತಾಯ್ತಲ್ಲ, ಆಮೇಲೆ ತೋರಿಸ್ತೀನಿ. ನೋಡಿ, ಅವರು ಫೋಟೋ ತೋರಿಸ್ತಿದ್ದಾರೆ, ಸರಿಯಾಗಿ ಕಾಣ್ತಿಲ್ಲ ನನಗೆ. ಅದರಲ್ಲಿ ಅವರು ಏನೋ ಒಂದು ತೋರಿಸ್ತಿದ್ದಾರೆ, ಮೋಸ್ಟ್ಲಿ ಬಿಂದಿಗೆ ಆ ಥರ ಬರುತ್ತೆ ಅಂತ, ಕಲ್ಲರ್ ಬಿಂದಿಗೆ. ಗೊತ್ತಾಯ್ತಲ್ಲ, ಅವರು ಎಷ್ಟೋ ಅಲ್ಲಿ ವಾರಣಾಸಿ, ಕಾಶಿ ಕಡೆ ಅಲ್ಲೆಲ್ಲ ನಡೆಯುತ್ತೆ ಅದು ಕುಂಭಮೇಳ. ಅದಕ್ಕೆ ಅವರು ಬಿಂದಿಗೆಗಳು ಆರ್ಡ್ರ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಡೆಮೋ ರೆಡಿ ಮಾಡಿಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ಆಮೇಲೆ ಈಗ ನೋಡಿ, ಇದು ಡೆಮೋ ಇದೆಯಲ್ಲ ಇಲ್ಲಿ ಶನೇಶ್ವರ. ನಾವು ಆಚೆ ಕಡೆ ಹೋಗೋಣ. ಈಗ ಆಚೆ ಕಡೆ ನಿಮಗೆ ಒಂದು ಇದು ತೋರಿಸ್ತೀನಿ. ಏನು ಗೊತ್ತಾ,
ಈಗೇನಿಲ್ಲ ಶನೇಶ್ವರ ಅದು ಮೂಲ ವಿಗ್ರಹ ಬರುತ್ತಾ? ಇಲ್ಲ ಅದು ಅದು ಒಳಗಡೆ ಇದ್ದಾನೆ, ಬರೀ ಒಂದೇ ಅಲ್ಲ, ಆಮೇಲೆ ಅದರಲ್ಲಿ ಯಾವ ಸೈಜ್ನಲ್ಲಿ ಶನೇಶ್ವರ ಬರ್ತಾನೆ ಅನ್ನೋದಕ್ಕೆ ಆಚೆ ಕಡೆ ಇದು ಇದ್ರ ಒಳಗಡೆ ಏನು ಮಾಡ್ತಾರೆ ಅವರು, ಸೈಜ್ಗೆ ನಮಗೆ ಇದು ಹಾಕ್ತಾರೆ ಏನೋ ಹಚ್ಚು, ಆಚೆನೂ ಇದೆ ಹಚ್ಚು, ಅದು ನೋಡ್ಬೋದು ನೀವು ಆಚೆ ಎರಡು ಇದೆ. ಇದು ಫೈಬರ್ನಲ್ಲಿ ಮಾಡಿದ್ದಾರೆ, ಇಷ್ಟು ಎತ್ತರಕ್ಕೆ ಬರ್ತಾನೆ ಸೇಮ್ ಅಂದ್ಬಿಟ್ಟು. ಆದರೆ ಹಲ್ಲಿದೆಯಲ್ಲ ನೋಡಿ, ಈಗ ಹೊರಗಡೆ ತೋರಿಸ್ತೀನಿ. ಈ ವಿಗ್ರಹ ಇದೆಯಲ್ಲ ಇದು ಕೂಡ ಡೆಮೋನೇ, ಆದರೆ ಇದು ಆಗಲೇ ಒಂದು ಅಲ್ಲಿ ಪಾಕ ನೋಡಿದ್ರಲ್ಲ, ಪಾಕ ಥರ ಮಣ್ಣು ಥರ, ಅದು ಅದು ನೋಡಿ ಇಲ್ಲಿದೆಯಲ್ಲ ಈ ಸೈಜ್ನಲ್ಲಿ ಇದ್ರ ಮೇಲ್ಗಡೆ ವಿಗ್ರಹ ಬರೋದು, ಇದ್ರ ಮೇಲೆ ಸುತ್ತಲೂ ಇದ್ರ ಸುತ್ತಲೂ ಈ ವಿಗ್ರಹ ಸುತ್ತಲೂ ಇದಾಗುತ್ತೆ, ಏನು ಪಂಚಲೋಹದ್ದು ಕರಗಿಸಿರೋದು ಹಾಕ್ತಾರೆ. ಒಟ್ಟಿನಲ್ಲಿ ಇವೆರಡು ಡೆಮೋ ಅಂತೆ, ಇವೆರಡು ಡೆಮೋ ಇಟ್ಕೊಂಡು ಅವರು ಹಚ್ಚು, ಇವೆರಡು ಹಚ್ಚು ಥರ ಆಮೇಲೆ ತಯಾರು ಮಾಡ್ತಾರೆ ಅವರು ವಿಗ್ರಹನ. ಈಗ ನಾವು ಸ್ವಲ್ಪ ಒಳಗಡೆ ಹೋಗೋಣ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ. ಈಗ ನೋಡಿ ಇಲ್ಲಿ ಒಂದು ಏನೋ ಒಂದು ಕುದುರೆ ಮಾಡಿದ್ದಾರೆ ನೋಡಿ, ಇದು ಹಚ್ಚಿನಲ್ಲಿ ಮಾಡಿರ್ತಕ್ಕಂಥ ಕುದುರೆ, ದೇವಸ್ಥಾನದ್ದು ಹಚ್ಚಿನಲ್ಲಿ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಇಲ್ಲಿ ಒಂದು ಸಿಂಹ ಇದೆ, ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟು ಇನ್ನೂ ಏನಿದೆ ಇಲ್ಲಿ, ಏನೇನೋ ಅವ್ರದ್ದೇ ಆದ ಗ್ರೈಂಡಿಂಗು, ಇನ್ನೊಂದು ಮತ್ತೊಂದು ಇವೆಲ್ಲ ಅಲ್ಲಿ ಇರುತ್ತೆ, ಏನೇನೋ ಇರುತ್ತೆ ಅವ್ರದ್ದೇ ಆದ ವಸ್ತುಗಳು, ಇವೆಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ ಯಂತ್ರಗಳು. ಆಮೇಲೆ ಇಲ್ಲಿಬ್ಬರು ಕೆಲವು ಚಂಬುಗಳು ಹಿಡ್ಕೊಂಡು ಅದ್ರ ಮೇಲೆ ಕುಸ್ರಿ ಕೆಲಸ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇವರು ಡೆಮೋಗಳಿಟ್ಕೊಂಡು ಅದರ ಪ್ರತಿರೂಪನ ಇವರು ರೆಡಿ ಮಾಡ್ತಾರೆ. ಈಗ ನೋಡಿ ಇಲ್ಲಿಬ್ಬರು ಕೆಲಸ ಮಾಡ್ತಾರೆ, ಒಳಗಡೆ ಇವರು ಯಾವ ರೀತಿ ಪಾಕ ಎಲ್ಲ ಕರಗಿಸ್ತಾರೆ, ಅದನ್ನು ಪಂಚಲೋಹದ ವಸ್ತುಗಳನ್ನು ಕರಗಿಸಿ ನೋಡಿ ಇಲ್ಲೆಲ್ಲ ಇರ್ತದೆ. ಅವರು ಸ್ಟವ್ಗಳಿಟ್ಕೊಂಡಿದ್ದಾರೆ, ಇವೆಲ್ಲ ಕಡಾಯಿಗಳಿಟ್ಕೊಂಡಿದ್ದಾರೆ. ಇದರಲ್ಲಿ ಏನು ಬೋಂಡ ಬಜ್ಜಿ ಏನು ಹಾಕಲ್ಲ ಇವರೇ, ಇದರಲ್ಲೆಲ್ಲ ನೋಡಿ ಈ ಥರ ಮೆಟೀರಿಯಲ್ ಇರ್ತದೆ, ಅದನ್ನು ಕರಗಿಸಿ ನೋಡಿ ಇಲ್ಲೊಂದು ವಿಗ್ರಹ ಹೆಂಗೆ ಮಾಡಿದ್ದಾರೆ, ಭಾಳ ವಿಚಿತ್ರವಾಗಿರುತ್ತೆ ಅಲ್ಲೆಲ್ಲ ಪಾಕ ನೋಡಿ. ಇದೆಲ್ಲ ಅಷ್ಟೇ ಡೆಮೋಗಳು ಅವೆಲ್ಲ ಇರ್ತದೆ, ಬೇರೆ ಬೇರೆ ಏನೇನೋ ಇಟ್ಟಿರ್ತಾರೆ ನೋಡಿ. ಇಲ್ಲೊಂದು ಶೀಟ್ ಇಟ್ಟಿದ್ದಾರೆ, ಕಾಪರ್ದು ಶೀಟು, ಈ ಕಾಪರ್ ಶೀಟ್ನಲ್ಲಿ ಏನೋ ಒಂದು ಮಾಡ್ತಾರೆ ಅವರು, ತಾಮ್ರದ್ದು ಶೀಟ್ ಇರುತ್ತೆ, ಇದರಲ್ಲೆಲ್ಲ ಸಾಕಷ್ಟು ಇವ್ರದ್ದೇ ಆದ ಒಂದು ಇವಿರ್ತವೆ, ಅವೆಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡಿ ಚಂಬುಗಳು, ಇದೆಲ್ಲ ಬೆಳ್ಳಿದು, ಕುಂಭಮೇಳಕ್ಕೆ ಇದು ಯೂಸ್ ಮಾಡ್ತಾರೆ. ಆರ್ಡರ್ ಕೊಟ್ಟಿದ್ದಾರೆ, ಹುಡುಗರು ಕೊಡ್ತಿದ್ದಾರೆ, ಈ ಹುಡುಗರು ಕೊಡ್ತಿದ್ದಾರೆ. ನಾವು ಇವ್ರ ಹತ್ರ ಸ್ವಲ್ಪ ಮಾತಾಡ್ಸೋಣ. ಇವ್ರ ಹೆಸ್ರೇನು, ಏನು ಕೆಲಸ ಇವರು ಎಲ್ಲಿನವರು, ಇವರು ಯಾವುದಾದ್ರೂ ಮಾಡಿದಾರಾ, ಏನಾದರೂ ಟ್ರೈನಿಂಗ್ ಮಾಡಿದಾರಾ, ಡಿಪ್ಲೊಮಾ ಏನಾದರೂ ಮಾಡಿದಾರಾ, ಐ ಟಿ ಐ ಮಾಡಿದಾರಾ, ಇದೆಲ್ಲ ಸ್ವಲ್ಪ ವಿಚಾರಿಸೋಣ ಇವ್ರ ಹತ್ರ. ಇವ್ರ ಅನುಭವ ಏನೋ, ಯಾವ ರೀತಿ ಇವ್ರು ಕಲ್ತಿದ್ದಾರೆ. ನನಗಿಲ್ಲಿ ಆಶ್ಚರ್ಯ ಆಗಿದ್ದು ಏನಪ್ಪ ಅಂದರೆ, ಇವರು ಕೆತ್ತಾರಲ್ಲ, ಅದಲ್ಲ ಕೆತ್ತಾಗಿ ಯೂಸ್ ಮಾಡ್ತಾರಲ್ಲ ವಸ್ತುಗಳು, ಅವು ತುಂಬ ಆಶ್ಚರ್ಯ. ಅಂದರೆ ನೋಡಿ ಇದೆಲ್ಲ ಇವರೇ ಕೆತ್ತಿದ್ರದು, ಇದೆಲ್ಲ ಪಾಕಲ್ಲಿ ಬಂದಿರುತ್ತೆ ಮೋಸ್ಟ್ಲಿ. ಆಮೇಲೆ ಇದರ ಮೇಲೆ ಅವರು ಕೆತ್ತುತ್ತಾರೆ ನೋಡಿ. ಇಲ್ಲಿ ಅಸ್ತ್ರಗಳಿದ್ದಾವೆ, ಈ ಅಸ್ತ್ರಗಳು ಹೆಂಗಿದಪ್ಪ ಅಂದರೆ, ಅಯ್ಯೋ ನೋಡಬೇಕು 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 ನೋಡಿ. ವೇರಿಟಿ 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 ವೇರಿಟಿ, ಒಂದೊಂದು ಒಂದೊಂದು ಟೈಪ್ ನೋಡಿ. ಒಂದು ನೋಡ್ದಂಗೆ ಇನ್ನೊಂದು ಇರೋದಿಲ್ಲ, ಒಂದು ನೋಡ್ದಂಗೆ ಇನ್ನೊಂದು ಇರೋದಿಲ್ಲ. ನೀವು ಯಾವುದನ್ನ ನೋಡಿ, ಹಿಂಗನ ನೋಡಿ, ಒಂದು ನೋಡ್ದಂಗೆ ಒಂದೊಂದು ಇರೋದಿಲ್ಲ, ಒಂದು ನೋಡಿದಾಗೆ ಒಂದಿರೋದಿಲ್ಲ. ನೀವು ಯಾವುದನ್ನ ತಗೊಳ್ಳಿ, ಚಿಕ್ಕದಿರುತ್ತೆ, ಅದಕ್ಕಿಂತ ಚಿಕ್ಕದಿರುತ್ತೆ, ಅದಕ್ಕಿಂತ ಚಿಕ್ಕದಿರುತ್ತೆ, ಇನ್ನು ದೊಡ್ಡವು ಇರ್ತವೆ, ಅದಕ್ಕಿಂತ ದೊಡ್ಡದಿರುತ್ತೆ, ಅದಕ್ಕಿಂತ ದೊಡ್ಡದಿರುತ್ತೆ, ಅದಕ್ಕಿಂತ ದೊಡ್ಡದಿರ್ತವೆ. ಈ ರೀತಿಯೆಲ್ಲ ಇಷ್ಟೆಲ್ಲ ಅಸ್ತ್ರಗಳು ಯೂಸ್ ಮಾಡ್ತಾರೆ ಇವರೆಲ್ಲ. ನಿಜವಾಗ್ಲೂ ನನಗಿದು ಗೊತ್ತೇ ಇಲ್ಲ, ಏನೋ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಅದೇ ರೆಡಿಮೇಡ್ ಅಂಗಡಿಗಳಲ್ಲಿ ಈ ಥರ ಚಂಬುಗಳು ಡಿಸೈನ್ ಆಗಿರೋವು, ಅಥವಾ ಏನೋ ವಿಗ್ರಹಗಳು ನಾವು ನೋಡ್ತೀವಿ ದೇವಸ್ಥಾನದಲ್ಲಿ, ಇನ್ನೆಲ್ಲ ನೋಡ್ತೀವಿ ಏನೋ. ಆದರೆ ಪಾಪ ಅವರೆಲ್ಲ ಇಷ್ಟೊಂದು ಅಸ್ತ್ರಗಳಿಟ್ಕೊಂಡು ಹಗಲು ರಾತ್ರಿ ನಿದ್ರೆ ಕೆಟ್ಟು ಅದೇ ಒಂದು ಇಂಟ್ರೆಸ್ಟಾಗಿ ಶ್ರದ್ಧೆಯಿಂದ ಶ್ರಮ ವಹಿಸ್ತಾರೆ, ಅದ್ರ ಮೇಲೆ ಕೆತ್ತುತ್ತಾರೆ. ಅಂದರೆ ಅವರು ಎಷ್ಟು ಶ್ರಮ ರೀ, ಎಷ್ಟು ಕಷ್ಟಪಡ್ಬೋದಲ್ವ ಯೋಚನೆ ಮಾಡಿ. ಅಲ್ಲ ಇಷ್ಟೊಂದು ಅಸ್ತ್ರಗಳು ಯಾವುದಕ್ಕೆ ಯಾವುದು ಬೇಕು ಅಂತ ಅವ್ರಿಗೆ ನೋಡಿ, ಅಲ್ಲೆಲ್ಲ ಎಲ್ಲ ಒಂದು ಕಡೆ ಲಾಟ್ ಹಾಕಿದ್ದಾರೆ. ಆದರೆ ಯಾವ್ದು ಬೇಕೋ ಅದನ್ನೇ ಕೈಗೆ ಅವ್ರು ಎತ್ಕೊಳ್ತಾರೆ ಅವುಗಳ ಮೇಲೆ ಕೆತ್ತಲಿಕ್ಕೆ.
ನೋಡಿ ಇದೆಲ್ಲ ಬೆಳ್ಳಿದು, ಇದೆಲ್ಲ ಬೆಳೆದು ಎಲ್ಲ ಪೂಜಾ ಸಾಮಗ್ರಿಗಳು ಇವೆಲ್ಲ, ಗೊತ್ತಾಯ್ತಲ್ಲ, ಎಲ್ಲ ಪೂಜಾ ಸಾಮಗ್ರಿಗಳೇ. ಇವ್ರನ್ನ ಮಾತಾಡ್ಸೋಣ ಒಂದ್ಸಲ ಏನು ಹೇಳ್ತಾರೆ. ನಿಮ್ಮಿಬ್ಬರಲ್ಲಿ ಸೀನಿಯರ್ ಯಾರು? ಇವರು ಏನು ನಿಮ್ಮ ಹೆಸ್ರು? ನಿಮ್ಮ ಹೆಸ್ರೇನು? ಸಂಜು. ಸಂಜು ಸಂಜು ಸಂಜು. ಯಾವ ಊರು ನಿಮ್ಮದು? ಮೈಸೂರು. ಮೈಸೂರಾ? ಮೈಸೂರಲ್ಲಿ ಯಾವ ಏರಿಯಾ? ಮೈಸೂರಲ್ಲಿ ಅಲ್ಲೇ. ಹೌದಾ? ಮಿಷನ್ ಆಸ್ಪತ್ರೆ ಮೀನಾ ಬಜಾರ್. ಗೊತ್ತು, ಗೌರ್ಮೆಂಟ್ ಹಾಸ್ಪಿಟ್ಲು. ಅಲ್ಲಿ ಆ ಕಡೆ. ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದು ನೀವು ಇದು? ಅಲ್ಲಿ ಆಯ್ತು ಒಂದು 4 ವರ್ಷ. ಏನು ಓದಿದ್ರೆ ಇದಕ್ಕೆ ಮುಂಚೆ? ಪಾಸ್ ಮಾಡಿ. ಸಬ್ಜೆಕ್ಟ್ ಇದ್ರ ಬಗ್ಗೆನಾ? ಏನು ಸಬ್ಜೆಕ್ಟ್ ಇರುತ್ತದು? ಡಿಪ್ಲೊಮಾನ, ITI ಯಾವ ಥರ? ITI ಬರುತ್ತಾ? ಏನು ಕೋರ್ಸ್ ಅದು ಹೆಸರು? ನಂದ. ಅದೇ ಇದಕ್ಕೆ ಇವೆಲ್ಲ ಮಾಡ್ತಿರಲ್ಲಪ್ಪ, ಅದಕ್ಕೊಂದು ಕೋರ್ಸ್ ಅಂತ ಇರುತ್ತಲ್ಲ. ಇಲ್ಲ ಇದಕ್ಕೆ. ಇದಕ್ಕೇನು ಎಜುಕೇಷನ್ ಇಲ್ವಾ? ಮತ್ತು ಹೆಂಗೆ ವಂಶ ಪರಂಪರೆ ಹೆಂಗೆ ಕಲ್ಕೊಂಡಿದ್ದ? ಯಾವ ಥರ ಸರ್ವಿಸ್ ಎಕ್ಸ್ಪೀರಿಯನ್ಸಾ? ನಮ್ಮ ಅಣ್ಣ ಒಬ್ಬರು ಇದ್ರಲ್ಲಿ ಮಾಡ್ತಿದ್ರು. ಹಾಂ ಅವ್ರ ಜೊತೆ ಮಾಡೋದು ಬಂದು. ಅಣ್ಣವ್ರ ಹತ್ರ ನೀವು ಇಲ್ಲಿ ಅವ್ರು ಮಾಡೋವಾಗ ನೋಡಿಕೊಂಡು ಎಕ್ಸ್ಪೀರಿಯನ್ಸ್, ಓನ್ಲಿ ಸರ್ವಿಸು. ಅಚ್ಚಾ. ನೀವು ಓದಿರೋದಾ ಬೇರೆ? ಇಲ್ಲ ಓದಿಲ್ಲ, SLC ಲಾಸ್ಟ್. ಎಷ್ಟು ವರ್ಷದಿಂದ ಹೇಳಿದ್ದೆ ನೀವು ಮಾಡ್ತಿರೋದು? 4 ವರ್ಷದಿಂದ. ಓಕೆ. ಇವಾಗ ಇದೇನು ಪಾತ್ರೆ ಇದು? ಬೆಳ್ಳಿದ ಏನಿದು? ಪಂಚಲೋಹನ? ಇಲ್ಲ ಬೆಳ್ಳಿ. ಬೆಳ್ಳಿನ ಇದು? ಈ ತಟ್ಟೆಗಳು ಎಲ್ಲ ಬೆಳ್ಳಿ. ಇದು ಕೂಡ ಅಷ್ಟೇನಾ? ಅದು ಕೂಡ ಅಲ್ಲ, ಇದು ಬೆಳ್ಳಿನ ಏನು? ಬೆಳ್ಳಿನೇ ಎಲ್ಲ. ಅಚ್ಚಾ. ಏನು ಹೇಳಿದೆ ಹೆಸರು? ಸಂಜು. ಆಮೇಲೆ ನಿನ್ನ ಹೆಸರು? ಪ್ರಜ್ವಲ್. ನಿಂತವರು? ನಂದೇ ಮೈಸೂರು. ಮೈಸೂರ ನಿಂದ? ಕರ್ನಾಟಕ ನಿಂದ? ಹೌದಾ? ಅಚ್ಚಾ. ನೀನೇನು ಓದಿದ್ಯಾ? SLC ಪಾಸ್. 10th. ಆಮೇಲೆ ಇದು ಇವಾಗ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ? ನಾನು ಇದು ಎಷ್ಟು ವರ್ಷದಿಂದ ಮಾಡ್ತೀವಿ? ಮಾಡ್ತಿದ್ದೆ. ಅಷ್ಟು ಒಂದು 6 ತಿಂಗಳು 7 ತಿಂಗಳು ಮಾಡಿದ್ದೆ, ಬಿಟ್ಬಿಟ್ಟು ಹೊರಟಾಗಿದೆ. ಮತ್ತೆ ಈಗ ಒಂದು ತಿಂಗಳಿಂದ ಇಲ್ಲಿಗೆ ಬಂದೆ. ಪ್ರಜ್ವಲ್ ನಿನ್ನ ಹೆಸರು? ಅವ್ರ ಹೆಸರು ಸಂಜು. ಕರೆಕ್ಟಾ? ಆವಾಗ ಮಾಡ್ಕೊಂಡಿದ್ದು. ಓಕೆ. ಇವರೇ ನೋಡಿದ್ರಲ್ಲ ಇವ್ರ ಅನುಭವನ ನೋಡಿದ್ರಲ್ಲ. ಇವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಲ್ತ್ಕೊತಿದ್ದಾರೆ, ಕಲಿತಾ ಇದ್ದಾರೆ. ಇನ್ನು ಅವ್ರ ಶಿಷ್ಯರು ಆಚಾರಪ್ಪ ಇದ್ದಾರಲ್ಲ, ಅವ್ರ ಶಿಷ್ಯರವರು. ಈಗ ನಾವು ಇಲ್ಲಿ ನಾನಾ ರೀತಿಯ ಉಪಕರಣಗಳಿದೆ, ಎಲ್ಲ ಅವರು ಮಾಡ್ತಾರೆ. ಈಗ ಆಚಾರಪ್ಪನ ಕೇಳೋಣ. ಆಚಾರಪ್ಪ ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ಒಂದ್ಸರಿ ನೋಡೋಣ. ಆಚಾರಪ್ಪರ ಸರಿನಾ? ಈಗ ನೀವು ಇದು ಫಸ್ಟ್ ಹೆಂಗೆ ಕಲ್ಕೊಂಡ್ರಿ? ಫಸ್ಟ್ ನಿಮ್ಮ ಹೆಸರು ಹೇಳಿ, ಈ ಅಡ್ರೆಸ್ ಹೇಳಿ. ನಮ್ಮ ಹೆಸರು ಜಗದೀಶ ಅಂತ. ಇರೋ ಒಂದು ನಿಮಿಷ, ಇವಾಗ ಹೇಳಿ. ನಮ್ಮ ಹೆಸರು ಜಗದೀಶ ಅಂತ. ನಾವು ಕುರುಬೂರು ಕನ್ನಳ್ಳಿ, ಬಿಡದಿ ಹೋಬಳಿ, ರಾಮನಗರ ತಾಲೂಕು ಅಲ್ಲಿರೋದು. ಇದು ನಮ್ಮ ಅಪ್ಪರ ಕಾಲದಿಂದ ಏನು ಬಂದಿಲ್ಲ ಸ್ವಾಮಿ. ನಮ್ಮ ಇದರಿಂದ ಈ ಕಡೆ ನೋಡಿ. ನಮ್ಮ ತಂದೆಯವರೆಲ್ಲ ಕೊಲ್ಮೆ ಕೆಲಸ ಮಾಡ್ತಾಯಿದ್ರು. ಈ ಕಡೆ ನೋಡಿ. ನಮ್ಮ ತಂದೆಯವ್ರು ಕೊಲ್ಮೆ ಕೆಲಸ ಮಾಡ್ತಾಯಿದ್ರು. ನಮ್ಗೆ ಹಿಂಗೆ ವೈಯಕ್ತಿಕವಾಗಿ ಏನೋ ಕಲಿಬೇಕು ಅಂತ ಆಸಕ್ತಿ ಹುಟ್ಟಿ ನಾವು ಓಕೆಪುರಮಲ್ಲಿ ಕೆಲಸ ಕಲ್ತ್ಕೊಂಡು, ಆ ಕೆಲಸ ಕಲ್ತ್ಕೊಂಡಿದ್ದೆ ಸಹ ಇವಾಗ ಒಂದು 20 ವರ್ಷದಿಂದ 24 ವರ್ಷದಿಂದ ಇವಾಗ ಸ್ವಂತ ಓನಾಗೆ ಮಾಡ್ತಾಯಿದ್ದೀವಿ. ಅದಕ್ಕೆ ಮುಂಚೆ ನಾನು ಕೆಲಸ ಕಲ್ತ್ಕೊಂಡಿದ್ದೀನಿ. ಓಕೆ. ಏನು ಹೆಸರು ಹೇಳಿದ್ದು ನಿಮ್ಮದು? ಜಗದೀಶ ಅಂತ ಸ್ವಾಮಿ, ಶಿಲ್ಪಿ. ಅಡ್ರೆಸ್ ಇನ್ನೊಂದು ಹೇಳಿ. ಕುರುಬೂರು ಕರನಹಳ್ಳಿ, ಬಿಡದಿ ಹೋಬಳಿ, ರಾಮನಗರಂ ತಾಲೂಕು, ಗಾಣ್ಕಲ್ ಪೋಸ್ಟ್. ಒಂದೆಲ್ಲ ಮಾಡಿದ್ದೀನಿ. ಒಂದು ಹೇಳಿದ್ದು ವೇಟ್. ಓಕೆ. ಇದು ರಬ್ಬರು, ಗೊತ್ತಾಯ್ತು. ಈಗ ಇದು ಪಕ್ಕ ಇರೋದು ಇದೇನೆ. ನಮಗೆ ಡೀಟೇಲ್ಸ್ ಸಿಗೋದೆ ನೋಡಿ ಇದು. ಇವಾಗ ಅದನ್ನು ನೀವು ಇದು ಮಾಡ್ಬೇಕು, ಫಿನಿಶಿಂಗ್ ಮಾಡ್ಬೇಕಲ್ಲ? ಇಲ್ಲ, ಫಿನಿಶಿಂಗ್ ಆಗೈತೆ. ಇದು ಫಿನಿಶಿಂಗ್ ಆಗಿ ಡೈ. ಓಕೆ. ಇದು ಮೇಣದಲ್ಲಿ ಮಾಡಿರೋದು ಇದನ್ನ. ಇದು ಅಕಸ್ಮಾತ್ ಏಟ್ ಬಿದ್ದು ಬಿಡ್ತದೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ರಬ್ಬರ್ ಹಾಕಿ ಮಡಗಿದ್ದೀನಿ. ಹೌದು, ಒಳ್ಳೇದು. ಡ್ಯಾಮೇಜ್ ಆಗುತ್ತೆ. ಇವಾಗ ಡ್ಯಾಮೇಜ್ ಆಗ ಒಂದು ಚೂರು ಆದರೂ ಕೂಡ ಅಲ್ಲಿ ಮಾರ್ಕ್ ಬರುತ್ತೆ. ಮತ್ತೆ ಅಷ್ಟಕ್ಕೆ ಏನು ಮಾಡೋದು, ತಿರ್ಗಾ ಫಿಲಪ್ ಮಾಡೋಕೆ ಕಷ್ಟ ಆಗುತ್ತೆ. ಅದಕ್ಕೇನೆ ಇವಾಗ ಇದನ್ನ ಎತ್ತುಬಿಟ್ಟು ನೀಟಾಗಿ ಇದು ಹಾಕಬಿಡ್ಬೋದು, ಒಂದೇ ಸಲ ಡೈ ಹಾಕಬಿಡ್ತೀವಿ. ಓಕೆ, ಗೊತ್ತಾಯ್ತು. ಏಣ್ಗಳು ಮುರಿಯಲ್ಲ. ಇವರೇ ನೋಡಿದ್ರಲ್ಲ, ಆಚಾರಪ್ಪ ಅವ್ರಿಗೆ ವಿಶ್ವಕರ್ಮ ಸರ್. ಆಮೇಲೆ ಇದು ಕಾರ್ಯ ಮಾಡ್ತಕ್ಕಂಥವ್ರಿಗೆ ಎಷ್ಟು ಕಷ್ಟ ಇರುತ್ತಂತ ನೀವು ಇದರಿಂದ ತಿಳ್ಕೊಬೋದು. ಹಾಗೆ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಕಲ್ತಿರ್ತಾರೆ, ಯಾವ ರೀತಿ ಇದನ್ನು ಮಾಡ್ತಾರೆ ಅಂತ ನಿಮಗೆ ಒಂದು ಕಿರುಪರಿಚಯನ ನಾನೀಗ ಆದಷ್ಟು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಏನಾದರೂ ನನ್ನಲ್ಲಿ ಹೇಳಬೇಕಾದ್ರೆ ನಂಬರ್ ತಗೊಳ್ಳಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ನಾವಿನ್ನು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ
ಓಂ ಶ್ರೀ ಶಕ್ತಿ ಶಾಂತಿ ಶನೇಶ್ವರ ಮುನೇಶ್ವರ ಆದಿಶಕ್ತಿ ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಓಂ ಶಾಂತಿ ಇವರೇ. ಓಂ ಶಾಂತಿ, ಓಂ ಶಾಂತಿ. ಈಗ ನಾವು ಸಿದ್ಧಾರೂಢ ಮಠಕ್ಕೆ ಹೊರಟಿದ್ವಿ. ಅಲ್ಲಿ ಊಟ ರೆಡಿ ಇರುತ್ತೆ. ಅಲ್ಲಿ ಊಟ ಸೇವನೆ ಮಾಡ್ತೀವಿ. ಈಗ ಟೈಮ್ ಆಗಿದೆ, 2:30 ಮೇಲೆ ಆಗಿದೆ. ಇಲ್ಲಿ ಆಚಾರಪ್ಪ ಮನೆಯಲ್ಲೂ ಕೊಟ್ಟರು ತಿಂಡಿ. ಅದು ಮರಗೆಣಸು ಸ್ವೀಟು ತುಂಬ ಚೆನ್ನಾಗಿತ್ತು. ಓಕೆ ಅವರೇ, ಎಲ್ಲರೂ ಒಳ್ಳೆಯದಾಗಲಿ. ಇವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಏನಾದರೂ ನನ್ನಲ್ಲಿ ಹೇಳೋದಿದ್ದರೆ ನನ್ನ ನಂಬರ್ ತಗೊಳ್ಳಿ, ಹೇಳಿವ್ರೆ. ಇವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಕೆನಾ? ಮತ್ತೊಮ್ಮೆ ಹೇಳ್ತಾಯಿದ್ದೀರಿ, ನಿಮ್ಮೆಲ್ಲರಿಗೂ ಭಗವಂತ ಮುನೇಶ್ವರ ಶನೇಶ್ವರ ಆದಿಶಕ್ತಿ ನಿಮ್ಗೆ ಒಳ್ಳೇದು ಮಾಡಿ. ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ.